ದೊಡ್ಡದಾಗೇ ಇದೆ. ನಾನು ಅನ್ಕೊಂಡಂಗೆ ಎಲ್ಲ ನಡೀತಿದೆ. ಹೌದಾ? ನೀನೇನ್ ಅನ್ಕೊಂಡಿದ್ದೆ? ಈಗೇನ್ ನಡೀತಿದೆ? ಅದೇ ಅಕ್ಕ, ಸುಬ್ಬುಗೆ ಪಿ ಆಗ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ಮಿನಿಸ್ಟರ್ ಹತ್ರ ನಾನು ಚೆನ್ನಾಗಿ ಮಾತಾಡಿ ಅವ್ರ ಮೆಚ್ಚುಗೆ ಪಡ್ಕೊಂಡಿದ್ದೀನಿ. ಅದಷ್ಟೇ ಅಲ್ಲ, ಶ್ರಾವಣಿ ಹತ್ರನೂ ಈ ವಿಷಯನೆಲ್ಲ ಹೇಳಿ ಅವಳು ಒಪ್ಪಿಗೆನೂ ಪಡ್ಕೊಂಡಿದ್ದೀನಿ. ಹೌದಾ? ಅವರೆಲ್ಲ ಒಪ್ಕೊಂಡಿದ್ದಾರೆ ಅಂದ್ಮೇಲೆ ನೀನ್ ನಮ್ ಸುಬ್ಬುಗೆ ಪಿ ಆಗಿ ಸೆಲೆಕ್ಟ್ ಆದೆ ಅಂತಾನೆ ಅರ್ಥ. ಅದೇನೋ ಓಕೆ ಅಕ್ಕ, ಶ್ರಾವಣಿ ಒಪ್ಕೊಂಡಿದ್ದಾಳೆ. ಆದ್ರೆ ಸುಬ್ಬುಗೆ ಪಿ ಎ ಆಗ್ಬೇಕು ಅಂದ್ರೆ ಸುಬ್ಬುನೇ ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳ್ತಿದ್ದಾಳೆ. ಏನು? ನಮ್ ಸುಬ್ಬು ನಿನ್ನ ಇಂಟರ್ವ್ಯೂ ಮಾಡ್ತಾನ? ಇದೊಂಥರ ಚೆನ್ನಾಗಿದೆ ಕಣೆ. ಮದ್ವೆ ಆಗ್ಬೇಕು ಅಂದ್ರೆ ಹೆಣ್ಣು ನೋಡೋ ಶಾಸ್ತ್ರ ಮಾಡ್ಬೇಕು, ವಧು ಪರೀಕ್ಷೆ ಮಾಡ್ಬೇಕು, ಕೆಲ್ಸ ಸಿಗ್ಬೇಕು ಅಂದ್ರೆ ಇಂಟರ್ವ್ಯೂ ಮಾಡ್ಬೇಕು. ಆದ್ರೆ ಅದೆರಡನ್ನು ನಮ್ ಸುಬ್ಬನೇ ಮಾಡ್ಬೇಕು. ಆಹಾ, ಚಿಂದಂತ ಮಾತು ಹೇಳಿದ್ರಿ ಅಕ್ಕ. ಆದ್ರೆ ಇದೆಲ್ಲ ನಿನ್ ತಮ್ಮಂಗ್ ಅರ್ಥ ಆಗ್ಬೇಕಲ್ಲ. ಅವ್ನ್ ಕಣ್ಣೆದ್ರಿಗೆ ಓಡಾಡ್ಕೊಂಡಿದ್ರು ಏನಾದ್ರೂ ಒಂದ್ ಕಾರಣ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಹೌದಾ? ಶ್ರೀವಲಿ, ಒಂದ್ ಕೆಲ್ಸ ಮಾಡೋಣ. ಅವ್ನ್ ಇವತ್ ಮನೆಗ್ ಬಂದ್ಮೇಲೆ ನಾನು ನಿನಗೆ ಫೋನ್ ಮಾಡ್ತೀನಿ. ತಕ್ಷಣ ನೀನ್ ಬಂದ್ಬಿಡು. ಆಮೇಲೆ ಅವ್ನ್ ನಿನ್ನ ಇಂಟರ್ವ್ಯೂ ಮಾಡ್ತಾನೋ ಅಥವಾ ನೀನ್ ಅವನ್ನ ಇಂಟರ್ವ್ಯೂ ಮಾಡ್ತೀಯೋ ಗೊತ್ತಿಲ್ಲ. ಒಟ್ನಲ್ಲಿ ಕೆಲ್ಸ ಕೊಡ್ತೀನಿ ಅಂತ ಹೇಳೋರ್ಗು ಅವನ್ನ ನೀನು ಬಿಡ್ಬೇಡ. ವಾ ಅಕ್ಕ, ಸೂಪರ್ ಐಡಿಯಾ. ಬೇಗ 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 ಫೋನ್ ಮಾಡಿ. ಬೇಗ ಫೋನ್ ಹೆಂಗೆ ಮಾಡ್ಲಿ? ಸಂಜೆ ಆಗತ್ತೆ, ಅವ್ನ್ ಮನೆಗ್ ಬರ್ಬೇಕು ತಾನೇ. ಅಲ್ವಾ, ಮರ್ತ್ಬಿಟ್ಟಿದ್ದೆ. ಸಾರಿ ಅಕ್ಕ, ಕ್ಷಮಿಸಿ. ಸುಬ್ಬು ಬರ್ತಿದ್ದ ಹಾಗೆ ನನಗೆ ಫೋನ್ ಮಾಡಿ ಪಾರಿ ಒಳ್ಳೆ ತರ ಹಾರ್ಕೊ ಬಂದ್ಬಿಡ್ತೀನಿ. ಬಾಯ್. ನೋಡಿ, ಈ ಹುಡುಗಿ ದಂತದ ಗೊಂಬೆ ತರ ಇದ್ದಾಳೆ. ಇವಳ ಗುಣ ಅಪ್ಪಟ ಅಪರಂಜಿ. ಮನೆ ಕಡೆ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಮದುವೆ ಮಾಡ್ಕೊಡಕ್ಕೆ ಒದ್ದಾಡ್ತಾ ಇದ್ದಾರೆ. ಅಯ್ಯ, ಮತ್ತೆ ಹುಡುಗಿ ದಂತದ ಗೊಂಬೆ ತರ ಇದ್ದಾಳೆ ಅಂತ ಹೇಳ್ಬಿಟ್ರಿ? ರೇ ಸೀನಪ್ಪ, ದಂತದ ಬೆಲೆ ಗೊತ್ತಿದ್ಯಾ ನಿಮ್ಗೆ? ನೋಡಿ, ನೀವು ನಮಗ್ ತೋರ್ಸೋ ಹುಡುಗಿ ಹೇಗಿರ್ಬೇಕು ಗೊತ್ತಾ? ಹುಡುಗಿ ಬ್ಲಾಕ್ ಆಗಿದ್ರು ಬ್ಲಾಕ್ ಮನಿ ಇಟ್ಕೊಂಡು ಒಳ್ಳೆ ಬ್ಲಾಕ್ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡಿರ್ಬೇಕು. ಹುಡುಗಿ ಸ್ವಲ್ಪ ಕುಳ್ಳಿಗಿದ್ರು ಆಸ್ತಿ ಪಾಸ್ತಿ ಜಾಸ್ತಿ ಇರ್ಬೇಕು. ಹುಡುಗಿ ದಪ್ಪಗಿದ್ರು ಒಬ್ಬರಿಗೆ ಮೇಲೆ ಕೂತಾಗಿರ್ಬೇಕು. ಒಟ್ನಲ್ಲಿ ನಮಗಿಂತ ರಿಚ್ ಪಾರ್ಟಿ ಆಗ್ಬೇಕು. ಏನ್ರಿ? ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ಅರ್ಥ ಆಯ್ತಾ ಸೀನಪ್ಪ? ನಮ್ಗೆ ಒಳ್ಳೆ ಹುಡುಗಿ ಸಿಗ್ಬೇಕು ಅನ್ನೋದ್ಕಿಂತ ಒಳ್ಳೆ ಸಂಬಂಧ ಸಿಗ್ಬೇಕು. ಹಾಗಾದ್ರೆ ಹುಡುಗಿ ಅಂದ ಚಂದಕ್ಕೆ ಯಾಕೋ ತಲೆ ಕೆಡಿಸ್ಕೊಳ್ಳೋದು ಬೇಡವೇ? ಅಯ್ಯೋ ರೀ ಸೀನಪ್ಪ, ಅಂತಸ್ತಿದ್ರೆ ಅಂದ ಚಂದ ಎಲ್ಲ ತಾನಾಗೆ ಬರುತ್ತೆ ರೀ. ಏನೂ ಇಲ್ಲ, ಬರೀ 3,000 ಕೊಟ್ಬಿಟ್ಟು 1 ಅವರ್ ಚೆನ್ನಾಗಿ ಮೇಕಪ್ ಮಾಡ್ಕೊಂಡ್ಬಿಟ್ರೆ ಮಣ್ಣಿನ ಗೊಂಬೆನು ಚಿನ್ನದ ಗೊಂಬೆ ತರ ಕಾಣಿಸುತ್ತೆ. ಇವತ್ತಿನ ಕಾಲದಲ್ಲಿ ಕಪ್ಪಗಿದ್ದವರು ಬೆಳ್ಳಗಾಗ್ಬೋದು, ದಪ್ಪಗಿದ್ದವರು ಸಣ್ಣಕ್ಕಾಗ್ಬೋದು. ಅದೇ ಕಾಸು ಇಲ್ದಿರೋರಿಗೆ ಕಾಸು ಬರೋದು ಅಷ್ಟು ಸುಲಭ ಅಲ್ಲ, ತಿಳ್ಕೊಳ್ಳಿ. ಅರ್ಥ ಆಯ್ತು ಬಿಡಿ. ಹಾಗಾದ್ರೆ ಬೇರೆ ಫೋಲ್ಡರ್ ಇರೋ ಫೋಟೋನೇ ತೋರಿಸ್ತೀನಿ. ಇವಳ ಹೆಸರು ಕುಸುಮ, ಇವರ ತಂದೆ ಕುಬೇರ, ದೊಡ್ಡ ಕಾಂಟ್ರಾಕ್ಟ್ರು. ಈ ಹುಡುಗಿ ಕಾರ್ಪೊರೇಟ್ರು ಮಗಳು. ಇರೋದು ಒಬ್ಳೆ ಮಗಳು. ಇವಳ ಆಸ್ತಿ ಪಾಸ್ತಿ ಎಲ್ಲ ಇವಳ ಹೆಸರಿಗೆ ಬರುತ್ತೆ. ಈ ಹುಡುಗಿ ನೋಡಿ, ಈ ಹುಡುಗಿಗೆ ವಿದ್ಯೆ ತಲೆಗತ್ತಿಲ್ಲ. ಆದ್ರೆ ಬಹಳ ಬುದ್ಧಿವಂತೆ. ಮಾಡ್ಲಿಂಗು, ಫ್ಯಾಷನ್ ಅಂತ ಯಾವಾಗೂ ಫಾರಿನಲ್ಲೇ ಇರ್ತಾಳೆ. ಇವ್ರ ಅಪ್ಪನೂ ಬಿಸ್ನೆಸ್ ಮ್ಯಾನೆ. ನಿಜವಾಗ್ಲೂ ಸೀನಪ್ಪ, ಈಗ ಟ್ರಾಫಿಕ್ ಬಂದ್ರಿ ನೀವು. ಸರಿ, ಇದೆಲ್ಲ ಒಂದು ಲಿಸ್ಟ್ ಮಾಡಿ ಅದರಲ್ಲಿ ಯಾರು ಇಷ್ಟ ಆಗ್ತಾರೋ ನೋಡಿ ಒಳಗ ಓದಿಸ್ಬಿಡೋಣ. ಅದೇನೋ ಸರಿ ಇಂದ್ರಮ್ಮ, ನೀವ್ ಹಾಕೋ ಕಂಡೀಷನ್ ತರ ನಂದು ಒಂದು ಕಂಡೀಷನ್ ಇದೆ. ಏನು? ಇತ್ತೀಚೆಗೆ ನಿಮಗೆ ಗೊತ್ತು, ಶ್ರೀಮಂತರ ಮಕ್ಕಳು ಮದುವೆ ಆಗೋದಾದ್ರೆ ಅವ್ರ ಮದುವೆನೇ 3 ತಿಂಗಳು ನಡೆಯುತ್ತೆ. ಆದ್ರೆ ಸಂಸಾರ ಮಾತ್ರ 3 ದಿನನೂ ಮಾಡಲ್ಲ. ಲವ್ ಗಿವ್ ಅಂತ 4 ದಿನ ಓಡಾಡಿರ್ತಾರೆ. ಆಮೇಲೆ ಅವ್ರ ಅಪ್ಪ ಅಮ್ಮ ನಿಮಿಷಕ್ಕೆ ಮದುವೆ ಆಗ್ತಾರೆ. ಮದುವೆ ಆಗಿ 4ನೇ ದಿನಕ್ಕೆ ಡೈವರ್ಸ್ ಪೇಪರ್ ಇಟ್ಕೊಂಡು ನಿಂತಿರ್ತಾರೆ. ಅದಕ್ಕೆ ಮದುವೆ ಆಗ ಹುಡುಗಾಗ್ಲಿ ಹುಡುಗಿ ಆಗ್ಲಿ ನೇರವಾಗಿ ನನ್ನ ಎದುರಿಗೆ ಬಂದು ನಿಂತು ಈ ಮದುವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ನಾನು ಈ ಸಂಬಂಧಗಳನ್ನು ಕುದುರಿಸ್ತೀನಿ. ಇಲ್ಲ ಅಂದ್ರೆ ಡೈವರ್ಸ್ ಅವ್ರು ತಗೊಂಡು ಕೆಟ್ಟ ಹೆಸರು ನನಗೆ ಬರುತ್ತೆ. ಸೀನಣ್ಣ ಮದುವೆ ಮಾಡ್ದ, ಮದುವೆ ಮುರಿದು ಬಿತ್ತು ಅಂತ ಊರೆಲ್ಲ ಮಾತಾಡತ್ತೆ. ಆ ಉಸಾಬರಿನೇ ನನಗೆ ಬೇಡ. ಅಂದ್ರೆ ಏನ್ ಹೇಳ್ತಿದ್ಯಾ ಸೀನಪ್ಪ? ನನ್ನ ಮಗನ್ನ ನಿನ್ ಮುಂದೆ ಕರೆಸಿ ಮದ್ವೆ ಒಪ್ಪಿಗೆ ಅಂತ ಹೇಳಿಸ್ಬೇಕಾ? ಅಷ್ಟಾದ್ರೆ ನಾನು 10 ಕಡೆಯಿಂದ ಬೇಕಾದ್ರೆ ಸಂಬಂಧ ತಂದು ತೋರಿಸ್ತೇನೆ. ಏನಾಯ್ತಮ್ಮ, ಏನು ವಿಷಯ? ಅಣ್ಣ, ನಾನು ನಿಮ್ಗೆ ಏನ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಮತ್ತೆ ವರ್ಧ ವಿಷಯ ನಿಮ್ಗೆ ಹೇಗೋ ಗೊತ್ತಾಗೋಯ್ತು. ಆಗ ನೀನ್ ಆಡಿರೋ ಮಾತುಗಳು ನನ್ನ ಮನ್ಸಿಗೆ ನೆಮ್ಮದಿ ಕೊಟ್ಟಿತ್ತು. ಆದ್ರೆ ಈಗ ಆ ನೆಮ್ಮದಿ ಎಲ್ಲ ಹಾಳಾಗ್ತದ. ಈಗ ಅಂಥದ್ದು ಏನಾಯ್ತು? ಅಣ್ಣ,
ನನ್ನ ಮತ್ತೆ ವರ್ಧಾ ವಿಷಯನ ನೀನ್ ಮನೇಲಿ ಎಲ್ಲರ ಹತ್ರ ಮಾತಾಡ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟ ದಿನ ಆದ್ರೂ ನೀನ್ ಏನು ಮಾತಾಡ್ಲಿಲ್ಲ. ನಿನಗೆ ಹೇಳಿದ್ನಲ್ಲ ವರ, ಮೊದಲು ಓದಿನ ಬಗ್ಗೆ ಗಮನ ಕೊಡು, ಸಮಯ ಸಂದರ್ಭ ಬಂದಾಗ ಇದನ್ನೆಲ್ಲ ನೋಡ್ಕೊಳ್ಳೋಣ ಅಂತ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ನೀನು? ತಲೆ ಕೆಡಿಸ್ಕೊಳ್ದೆ ಏನ್ ಮಾಡ್ಲಿ ಅಣ್ಣ? ದೇವ್ರ ಮೇಲೆ ಭಾರ ಹಾಕೋ ತರ ನಾನು ನಿನ್ ಮೇಲೆ ಭಾರ ಹಾಕಿ ಇಷ್ಟ ದಿನ ನಿಶ್ಚಿಂತೆ ಆಗಿದ್ದೆ. ಆದ್ರೆ ಈಗ ಅಣ್ಣ, ವರ್ಧನ್ ಮನೇಲಿ ಹುಡುಗಿ ಹುಡ್ಕಕ್ ಸ್ಟಾರ್ಟ್ ಮಾಡಿದಾರಂತೆ. ಇವತ್ತಷ್ಟೇ ಅವ್ರ ಮನೆಗೆ ಬ್ರೋಕರ್ ಕೂಡ ಬಂದು ಹೋದ್ರು. ಈ ವಿಷಯ ಗೊತ್ತಾದಾಗಿಂದ ನನ್ ಕೈ ಕಾಲೇ ಆಡ್ತಿಲ್ಲ ಅಣ್ಣ. ಇದನ್ನೆಲ್ಲ ಈ ಕಡೆ ನನ್ನ ಮನೆಯವ್ರ ಹತ್ರ ಹೇಳ್ಕೊಡಕ್ಕಾಗ್ದೆ, ವರ್ಧಂಗು ಏನು ಹೇಳಕ್ಕಾಗ್ದೆ ನಾನೊಂಥರ ತ್ರಿಶಂಕು ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ. ನನಗ್ ದಿಕ್ಕೆ ತೋಚ್ತಾ ಇಲ್ಲ. ಅದಕ್ಕೆ ಊಟ ತಿಂಡಿ ಬಿಟ್ಟು ಕೂತ್ರೆ ಸಮಸ್ಯೆ ಪರಿಹಾರ ಆಗುತ್ತಾ? ನಮ್ಮ ಮನೆ ನಂದಾದೀಪ ವರ. ನಿನ್ನ ಚಿಕ್ಕ ಚಿಕ್ಕ ಆಸೆಗಳನ್ನ ಈಡೇರಿಸೋ ನಾನು ಜೀವನದ ಬಗ್ಗೆ ಇಷ್ಟೆಲ್ಲ ದೊಡ್ಡ ಆಸೆಗಳನ್ನ ಇಟ್ಕೊಂಡಿದ್ದೆ, ಅದನ್ನ ಮರಿತೀನಾ? ಮದುವೆ ಅಂದರೆ ಆತ್ರದಲ್ಲಿ ಮಾಡೋ ಜಾತ್ರೆನೂ ಅಲ್ಲ, ಅವಸರದಲ್ಲಿ ತಗೊಳ್ಳೋ ತೀರ್ಮಾನನೂ ಅಲ್ಲ. ನಿನ್ನ ಜೀವನನ ಜೋಪಾನವಾಗಿ ಕಟ್ಕೊಡೋ ಜವಾಬ್ದಾರಿ ಹೊತ್ತಿದ್ದೀನಿ, ಅದನ್ನ ನಿಭಾಯಿಸ್ತೀನಿ. ಈ ಹಣ್ಣಿನ ಮೇಲೆ ನಂಬಿಕೆ ಇಡು. ಥ್ಯಾಂಕ್ ಯು ಅಣ್ಣ. ನನ್ನ ತಲೆ ಮೇಲೆ ಬೆಟ್ಟದಷ್ಟು ಭಾರನ ಮಂಜಿನ ತರ ಕರಗಿಸ್ದೆ. ನನ್ಗೀಗ ಸಮಾಧಾನ ಆಯ್ತು. ತಲೆ ಕೆಡಿಸ್ಕೋಬೇಡ, ನೆಮ್ಮದಿಯಾಗಿ ಹೋಗಿ ಮಲ್ಕೊ.